ಕಾಂಗ್ರೆಸ್ನಲ್ಲಿ ಲೋಕಸಭೆ ಟಿಕೆಟ್ಗಾಗಿ ಭರ್ಜರಿ ಪೈಪೋಟಿ ನಡೀತಾ ಇದೆ. ಎರಡನೇ ಪಟ್ಟಿ ಬಿಡುಗಡೆಗೂ ಮುನ್ನ ಬೆಂಬಲಿಗರ ಲಾಬಿ ಜೋರಾಗಿದೆ. ವೀಣಾ ಕಾಶಪ್ಪನವರ ಪರ ಕಾರ್ಯಕರ್ತರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಲೋಕಸಭೆ ಟಿಕೆಟ್ಗಾಗಿ ನಡೀತಾ ಇರುವಂತಹ ಪೈಪೋಟಿ. ಎರಡನೇ ಪಟ್ಟಿ ಬಿಡುಗಡೆಗೂ ಮುನ್ನ ಬೆಂಬಲಿಗರು ತಮ್ಮ ಅಭ್ಯರ್ಥಿಗಳ ಪರ, ನಾಯಕರ ಪರ ಲಾಬಿ ನಡೆಸ್ತಾ ಇದ್ದಾರೆ. ವೀಣಾ ಕಾಶಪ್ಪನವರ ಪರ ಕಾರ್ಯಕರ್ತರು ಬ್ಯಾಟಿಂಗ್ ಮಾಡಿದ್ದಾರೆ. ಸಿಎಂ ನಿವಾಸಕ್ಕೆ ವೀಣಾ ಕಾಶಪ್ಪನವರ ಬೆಂಬಲಿಗರ ದಂಡೆ ಬಂದಿದೆ. ಬಾಗಲಕೋಟೆ ಟಿಕೆಟ್ಗಾಗಿ ವೀಣಾಗೆ ಬೆಂಬಲಿಗರು ಒತ್ತಾಯ ಮಾಡ್ತಿದ್ದಾರೆ. ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಬೆಂಬಲಿಗರು. ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ ಸಹ ಟಿಕೆಟ್ಗಾಗಿ ಲಾಬಿ ನಡೆಸ್ತಾ ಇದ್ದಾರೆ. ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಬೆಂಬಲಿಗರು ಒತ್ತಾಯಿಸ್ತಾ ಇದ್ದಾರೆ. ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ನೀಡಬಾರದು, ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಸಿಎಂ ನಿವಾಸಕ್ಕೆ ವೀಣಾ ಕಾಶಪ್ಪನವರ ಬೆಂಬಲಿಗರ ದಂಡೆ ಬಂದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಎರಡನೇ ಪಟ್ಟಿ ಬಿಡುಗಡೆಗೂ ಮುನ್ನ ಬೆಂಬಲಿಗರು ನಡೆಸ್ತಾ ಇರುವಂತಹ ಲಾಬಿ ಇದು. ಕಾಂಗ್ರೆಸ್ನಲ್ಲಿ ಲೋಕಸಭೆ ಟಿಕೆಟ್ಗಾಗಿ ಬಹಳ ಜೋರಾದಂತಹ ಪೈಪೋಟಿ ನಡೆದಿದೆ. ಕಳೆದ ಬಾರಿ ನಾನು ಸೋತಾಗ ಕಡಿಮೆ ಅಂತರಗಳಿಂದ ನಾನು ಸೋತಿದ್ದೀನಿ. ಕರ್ನಾಟಕದಲ್ಲಿ ಏಕೈಕ ಮಹಿಳೆಗೆ ಅವಕಾಶವನ್ನ ಕಳೆದ ಬಾರಿ ಮಾಡಿಕೊಟ್ಟಿದ್ರು. ಬೇರೆ ಬೇರೆ ಒಂದು ಮಾನದಂಡಗಳು ತಮಗೆಲ್ಲ ಗೊತ್ತೇ ಇದೆ. ಇವತ್ತು ಕರ್ನಾಟಕದಲ್ಲಿ ಯಾವ ರೀತಿ ಇತ್ತು ಕಳೆದ ಬಾರಿ ಚುನಾವಣೆ ಅಂತೇಳಿ. ನಮ್ಮಲ್ಲಿ ಇಬ್ರು ಶಾಸಕರು ಇದ್ದಿದ್ದು. ಅಂತ ಸಂದರ್ಭದಲ್ಲಿ ಇವತ್ತು ಚುನಾವಣೆಗೆ ನಿಂತಂತವಳು, ಯಾರೂ ಕೂಡ ಬೇಡ ಅಂದಾಗ ನಾನು ಚುನಾವಣೆಗೆ ನಿಂತಂತವಳು. ಇವತ್ತು ನಮ್ಮಲ್ಲಿ 5 ಜನ ಶಾಸಕರಿದ್ದಾರೆ, ನಮ್ಮದೇ ಸರ್ಕಾರ ಇದೆ. ಮತ್ತೊಮ್ಮೆ ನನಗೆ ಅವಕಾಶವನ್ನು ಮಾಡಿಕೊಡಿ. ಜಿಲ್ಲೆಯಲ್ಲಿ 5 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ನಾನು ಅಸೆಂಬ್ಲಿಗಾಗಿರ್ಬೋದು, MLCಗಾಗಿರ್ಬೋದು, ನಿಗಮ ಮಂಡಳಿಗಾಗಿರ್ಬೋದು ಯಾವುದಕ್ಕೂ ಕೂಡ ನಾನು ಕೇಳಿಲ್ಲ ಅವಕಾಶಗಳನ್ನ. ಜಿಲ್ಲೆಯಲ್ಲಿ ಸೋತಾಗಿಂದಲೂ ಕೂಡ ನಾನು ಜನರ ಆಸೆ, ನನ್ನನ್ನು ಸಂಸದಳಾಗಿ ನೋಡಬೇಕು ಅನ್ನುವಂಥದ್ದು ಬಾಗಲಕೋಟೆ ಜನರ ಆಸೆ ಆಗಿದೆ. ನಾವು ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಬೇಕ್ರಿ. ಯಾಕಂದ್ರೆ ಸತತವಾಗಿ 5 ವರ್ಷದಿಂದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಜಕೀಯ ಅನುಭವ ಹೊಂದಾರೆ. ಕೋವಿಡ್ ಸಮಯದಾಗ ಆಗಿರಬಹುದು, ಪ್ರತಿಯೊಂದು ಮಹಿಳೆಯರ ಕಷ್ಟವನ್ನು, ನಮ್ಮ ಪ್ರತಿಯೊಬ್ಬರ ಮಹಿಳೆಯರ ಕಷ್ಟವನ್ನು ವಿಚಾರಣೆ ಮಾಡೋರು ವೀಣಾ ಕಾಶಪ್ಪನವರು ಮೇಡಮ್ ಅವರು. ಕೋವಿಡ್ ಸಮಯದಲ್ಲಿ ಎಷ್ಟೋ ಮನೆಗಳಿಗೆ ಕಿಟ್ಗಳನ್ನ ವಿತರಿಸಿದ್ದಾರೆ. PSI KS ಕೋಚಿಂಗ್ ಅನ್ನ ವಿವಿಕೆ ಫೌಂಡೇಶನ್ ದಿನ ಕಾರ್ಯಕ್ರಮಗಳು, ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಹೈಕಮಾಂಡ್ ಹತ್ರ ನಾನು ಕೈ ಮುಗಿದು ಮನವಿ ಮಾಡ್ಕೋತೀನಿ, ನಮ್ಮ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೊಡಿಸ್ಬೇಕು. ನೀವೆಲ್ಲರೂ, ನೀವು ಮಾಧ್ಯಮದವರು ನಮ್ಗೆ ಸ್ವಲ್ಪ ಸಹಕಾರ ಮಾಡಿ. ಯಾಕಂದ್ರೆ ಕೆಲಸ ಮಾಡಿದವ್ರನ್ನ ಮಾಧ್ಯಮದವ್ರು ಗುರುತಿಸಿದ ಅದಲ್ಲಿ ಅವ್ರಿಗೊಂದು ನ್ಯಾಯ ಸಿಗ್ತೈತ್ರಿ. ಮಾಧ್ಯಮ ಸತ್ಯವನ್ನ ಎತ್ತಿ ತೋರಿಸೋದೊಂದು ಮಾಧ್ಯಮದ ಕೆಲಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.